ಒಂದು ವರ್ಷ ಓವರ್ ಟ್ಯಾಂಕ್ ನಿಂದ ಒಮ್ಮೆ ನೀವು ಎಲ್ಲ ಏರಿಯಾಗೆ ಫುಲ್ ಫೆಸಿಲಿಟಿ ಕೊಡ್ತಿರೋದು ಇದು ಅಸಾಧ್ಯವಾದ ಮಾತು. ಬೆಳಗಾವಿ ಬೆಂಗಳೂರಿನಲ್ಲಿ ಹೋಗಿ ನೀವು ನೋಡಿ ಎಷ್ಟೊಂದು ಏರಿಯಾಗಳಿದಾವೆ, ಅಲ್ಲಿ ಟೈಮ್ ಶೆಡ್ಯೂಲ್ ಹಾಕಿರ್ತಾರೆ. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ 7 ಗಂಟೆಗೆ 8 ಗಂಟೆಗೆ 9 ಗಂಟೆಗೆ 10 ಗಂಟೆಗೆ ಇಡೀ ರಾತ್ರಿ ಆಗಲಿ ನೀರು ಬಿಡ್ತಾ ಇರ್ತಾರೆ. ಬೆಳಗಾವಿನಲ್ಲಿ ನಮಗೆ ರಾತ್ರಿ 9 ಗಂಟೆಗೆ ಬರ್ತದೆ ನೀರು, ಗೊತ್ತಾ? ನಮಗೆ ಹಗಲಿಯಾಗಿ ಬರಲಿ ಜಗಳ ಮಾಡೋಕ್ಕಾಗ್ತದೆ? ಅದಕ್ಕೆ ನೀವು ಊರಿನವ್ರು ಸೇರ್ಕೊಂಡು ಏರಿಯಾ ವೈಸು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಅದ್ರ ಪ್ರಕಾರ ಹಾಲು ಆಪರೇಟ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲ ಕಡೆಗೂ ಫುಲ್ ಪ್ರೆಷರ್ನಿಂದ ನೀರು ಬರ್ತದೆ. ನೀವು ಇದನ್ನ ಮಾಡದೆ ಹೋದ್ರೆ ಈ ನಾವು ಏನು ಇಂಥವ 10 ಓವರ್ ಟ್ಯಾಂಕ್ ಕಟ್ಕೊಟ್ಟು ಕೂಡ ನಿಮ್ಮ ಊರಲ್ಲಿ ಪ್ರೆಷರ್ ನೀರು ಕೊಡೋಕ್ಕಾಗಲ್ಲ. ಇದು ತಿಳ್ಕೊಬಿಡ್ತೇವೆ ನೀವು. ಸರಿ ಹಾಕೋದ್ರೆ ಕಲಿತಿರ್ಕೋ. ಈ ಇದೊಂದು ಹಿಡ್ಕೊಡಿ ಅಂತ ಏನಮ್ಮ ನೀರು ದಿನ ಬಿಡ್ತಾರ? ಇಲ್ಲಿ ದಿನ ಬಿಡ್ತಾರ ನೀರು? ಸಾಕಾಗ ಎಷ್ಟು ನೀರು ಬಿಡ್ತಾರೆ? ಎಷ್ಟು ಕೊಡಬೇಕಾಗಿತ್ತಮ್ಮ ನಿಮ್ ಇದಕ್ಕೆ? ಎಷ್ಟು ಮಂದಿ ಇದೆ ಮನ್ಯಾಗ? 8 ಮಂದಿ. ಒಬ್ಬೊಬ್ರಿಗೆ ಕೊಡೋ ಸಾಕ? ಸಾಕಾಗ್ತದ ಸ್ನಾನಕ್ಕೆ? ಎಷ್ಟು ಮಂದಿ ಇದೆ ನಿಮ್ಮ ಮನ್ಯಾಗ? 6 ಮಂದಿಗೆ 23 ಕೊಡುವ ಬೇಕಾ? ಮತ್ತೆ ಈಗ ದನಗಳ ಸಲುವಾಗಿ ಬೇರೆ ವ್ಯವಸ್ಥೆ ಮಾಡಿದೀವಲ್ಲ ನಾವು ಕುಡಿಯಕ್ಕೆ ನೀರು ಇಲ್ಲಿವರೆಗೆ ಅಂತ ಅಲ್ಲ. ನಿಮ್ಗೆ ಗೊತ್ತದೆ ಈಗ ವಿಶ್ವ ಬ್ಯಾಂಕ್ ಯೋಜನೆಯಲ್ಲಿ ವ್ಯವಸ್ಥೆ ಒನ್ ಪ್ರೈವೇಟ್ ಕನೆಕ್ಷನ್ 3 ಫ್ಯಾಮಿಲಿ ಇದ್ರೆ 50 ಮಾಡ್ತಾರೆ. ಇಟ್ಸ್ ಇಂಪಾರ್ಟೆಂಟ್. ವೆರಿ ಗುಡ್ ಪಾಯಿಂಟ್. ಏನು ಯಾರ ಹತ್ರಲಿಂದ ಮನೆ ಇದು? ಗುರುಸಿದ್ದಪ್ಪ ಶಿವಬಸನವರು ಬರೀರಿ ಅದರಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ. ಒಂದೇ ಪ್ರೈವೇಟ್ ಕನೆಕ್ಷನ್ ಇಂದ 3 ಕುಟುಂಬಕ್ಕೆ ಸಾಕಾಗುವಷ್ಟು ನೀರನ್ನ ಇಲ್ಲಿ ಕೊಡ್ತಾರೆ. ತಯಾರಾಗ್ರಿ ನೀವು. ನಾನು ಸೆಕ್ರೆಟರಿ ಹೇಳ್ತೀನಿ. ಸೆಕ್ರೆಟರಿ ಕೆಲಸ ಮಾಡಿ ಇಬ್ಬರು 4 ಸ್ವೀಪರ್ ಇಟ್ಕೊಡಿ. ಇಟ್ಕೊಂಡು ಅದಕ್ಕೆ ಸಂಬಳ ಕೊಡಿ. ಕೊಡ್ತೀರಾ ಯಾರ್ದಾರು ಅದನ್ನೇ ಹೇಳಿದ್ರು. ವಾಲ್ ಕೂರಿಸ್ತೇವೆ, ನೀವು ಬರುವ ವ್ಯವಸ್ಥೆ ಮಾಡ್ತೇವೆ ಅಲ್ಲಿ. ಆಯ್ತಾ? ಅರ್ಥ ಆಯ್ತಿಲ್ಲ? ಏನ್ ಡೌಟ್ ಇದೆ? ಸರಿಯಾ? ನಾನು ಕೂರ್ತೀನಿ ಇಲ್ಲಿ. ನೀವು ಊರವ್ರು ಕೊಡ್ಲಿಲ್ಲ, ಕೆಲಸ ಮಾಡ್ಕೊಂಡಿಲ್ಲ. ಪಂಚಾಯತ್ ನೀವು ಓಟ್ ಹಾಕಿ ಆರಿಸಿದ ಮೇಲೆ ಅದು ಆರಿಸಿ ಹೋಗಿರ್ತಾರೆ ಅವರು. ಇಲ್ವಾ? ಕರೆಕ್ಟ್. ನೀವು ಓಟ್ ಹಾಕಿ ಅದು ಕೊಟ್ಟ ಮೇಲೆ ನಿಮ್ಮ ಮನುಷ್ಯ ಅವರು. ಚಾವಿ ನಿಂತಿಲ್ಲ ನೋಡಿ. ಸರಿ ಇಟ್ಕೋಬೇಕಾದ್ರೆ ಹಾಳು ಮಾಡಬಾರ್ದು. ನಳ ಬೇಕಲ್ಲ, ಅದಕ್ಕೆ ನೀರು ಬಿದ್ದು ಹೋಗ್ತದೆ, ಹಾಳಾಗ್ತದೆ, ನಾಶ ಆಗ್ತದೆ. ಹೌದ್ರಿ. ಯಜಮಾನ ನೀವು ಊರ ಬಗ್ಗೆ ಚಿಂತೆ ಮಾಡ್ಬೇಕಾದ್ರೆ ಮನೆ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲಲ್ಲ. ಮೆಂಬರ್ ಇದಾರ ನೋಡಿ, ಕಮಿಟಿ ಮೆಂಬರ್ಗಳು गुड़िया को होगा ನೋಡಿ ಸೊಲ್ಯೂಷನ್ ಆಗ್ತದೆ ಸೊಲ್ಯೂಷನ್ ಲಗಾಸ್ಕೋ ಅಲ್ಲ ಗುಡಿಯಾಗ ಹೋಗಕತೈತೆ ನೀರ್ ಚಾಲು ಟ್ಯಾಪ್ ಎಲ್ಲ ಮಾಮ ತಂದೆ ದೇವ್ರ ಗುಡಿಯಾಗ ಹೋಗಕತೈತೆ
ಸಂಖ್ಯೆ ಭಾಗ್ಯವಾಡಿ 60 ಮೋರ್ ದೆನ್ ಎಲ್ಲರೂ ಅದ್ರಾಗೆ ನೀರು ಹಿಡಿದ್ರೆ ನಾಳೆ ರೆವಿನ್ಯೂ ಹೆಂಗ್ ವಸೂಲ್ ಆಗುತ್ತೆ? ನಾಳೆ ದುಡ್ಡು ಬರೋದಿಲ್ಲ ಅಲ್ಲಿ ಎಲ್ಲ ಮಾಡ್ತೀವಿ ಸ್ಟ್ಯಾಂಡ್ ಪೋಸ್ಟ್ ಮಾಡ್ಕೊಂಡು ಬಂಧನ ಮಾಡ್ಕೊಂಡು ಮುಡಿಬೇಕಂತ ಸೀದಾ ಬಿಟ್ರೆ ನೋಡಿ ಥ್ರೆಡ್ಡಿಂಗ್ ಕೊಡೋ ಮರ ಹೋಗಿ ನೋಡಿ ಬರ್ಬೇಕು ಮೇಲಂತೆ ಇದು ಖಾಲಿ ಟ್ಯಾಂಕ್ ತುಂಬೈತೆ ಅಂತ ತಿಳ್ಕೊಬೇಕ ಇಲ್ಲ ಅವ್ನು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ ಇಟ್ಸ್ ಆಲ್ ರೈಟ್ ಓಕೆ 243 ml per hour. ಪರಿಹಾರ ಹೇಳ್ತೀನಿ ಹತ್ತು ಮನಿನೋ ರಿಪ್ಲೇಸ್ ಮಾಡಿ ನೀವು ಮಾತಾಡ್ತಿರ್ಬೋದು. ನನಗೆ ಹಾಗಿಲ್ಲ, ನಾನು ಸರ್ಕಾರದ ಜವಾಬ್ದಾರಿ ಅಧಿಕಾರಿ ಇದ್ದೀನಿ, ನನಗೂ ನಿಮ್ಗೆ ಹೆಚ್ಚಿನ ಅಧಿಕಾರಿ ಜವಾಬ್ದಾರಿ ಇದೆ. ನಮಗೆ ಮಾಡೋದೇನು, ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ಅರ್ಥ ಮಾಡ್ಕೊಂಡು ಉಚಿತವಾಗಿ ಮಾತಾಡ್ಬಾರ್ದು. ಫಸ್ಟ್ ನನ್ನ ಬುಡಕಟ್ಟು ಜನರಿಗೆ ಹೇಳ್ತಾ ಇರೋದು. ಎರಡನೇದಾಗಿ ಕೆಲವು ದೋಷಗಳನ್ನ ಕೂಡ ನಾವು ನೋಡಿದ್ವಿ. ಏನಪ್ಪಾ ದೋಷ ಅಂದ್ರೆ ಈ ತಗ್ಗಳನ್ನು ತಗೊಂಡು ಕೂತಿದ್ದಾರೆ ನಿಮ್ಮವರು. ಇಷ್ಟೆಲ್ಲ ತಲೆಗೆ ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ. ಆ ತಗ್ ಮುಚ್ಚುವಂತ ಪ್ರಜ್ಞೆ ಅಲ್ಲಿ ಬಂದಿಲ್ಲ. ನೀರ್ ಬರ್ತಾ ಇದೆ, ನೀರ್ ಬರ್ತಾ ಇದೆ, ನಾನು ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ನಾನು ನೀರು ಕೊಟ್ಟಾಗ ಯಾಕೆ ಯಾಕೆ ಸಿಗುದಿಲ್ಲ? ಇವತ್ತು ಅದನ್ನೇ ಮಾಡಿದ್ ನಾನು. ಅಲ್ಲೇ ಸಮಸ್ಯೆ ಜಗತ್ತಿಗಿರುವಂತ ಸಮಸ್ಯೆ ಅದು. ಬರೀ ಬುಡಕಟ್ಟಿಗೆ ನೀವು ವೈಯಕ್ತಿಕ ಸಮಸ್ಯೆ ಅಲ್ಲದು. ಶರಾವತಿಯಲ್ಲಿ ವಿದ್ಯುತ್ ಉತ್ಪಾದನೆ ಆಗಿದ್ರೆ ಯಾರೇನ್ ಮಾಡಕ್ಕಾಗ್ತದೆ? ಹಾಗಲ್ಲದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ತಿಳ್ಕೊಳ್ಳಿ ನೀವು. ಕೆವಿ ಕನೆಕ್ಷನ್ ಇಲ್ಲ ಅಂತಂದ್ರೆ ನೀವು ಏನು ಮಾಡಕ್ಕಾಗಲ್ಲ, ನಾನು ಏನು ಮಾಡಕ್ಕಾಗೋದಿಲ್ಲ. ಅವ್ರು ಇದು ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಪಡಿದ್ದಾರೆ ಅವ್ರಿಗೆ ಕೇಳಿ. ನಿಮ್ಮ ಇವರು ಬರ್ತಾ ಇದ್ರು ನನ್ನ ಕಡೆ ಕೆವಿ ಅವ್ರು ನಾನೇ ಎಷ್ಟು ಸಲ ಹೇಳಿದ್ದೀನಿ. ಇವರು ಫಾಲೋ ಅಪ್ ಮಾಡಿ ಬಂದಿದ್ದಕ್ಕೆ ಒಂದು ಯಾವ್ದೋ ಒಂದು ಇದು ಮಾಡ್ಬೇಕಾಗಿತ್ತು, ಮೋಟರ್ ಕೊಡಿಸೋ ಸಲುವಾಗಿ. ನಿಮ್ಗೆ ಗೊತ್ತಿಲ್ಲ, ನಾವು ದೂರ ಇದ್ದಿರ್ಬೋದು, ನಿಮ್ಮ ಊರಿಗೆ ಬಂದಿರೋ ನೋಡ್ಲಿಕ್ಕಿಲ್ಲ. ಟ್ರಾನ್ಸ್ಫಾರ್ಮರ್ ಕೊಡಿಸ್ಬೇಕಾದ್ರೆ ಎಷ್ಟೊಂದು ಪ್ರಯತ್ನ ಮಾಡಿದ್ವಿ ನಾವು. ಹಿಂಗೆ ನಾ ಹೇಳೋದು ಏನಪ್ಪಾ ಅಂತಂದ್ರೆ, ಬರೀ ಒಂದು ಕೆಇಬಿ ಕನೆಕ್ಷನ್ ಇಲ್ಲದೆ ಹೋದಾಗ ಅಥವಾ ಬರೀ ಟ್ಯಾಂಕ್ ತುಂಬಿದಾಗ ಅಟ್ಟನೆ ಪ್ರೆಷರ್ ಬರ್ತದೆ ಅನ್ನೋದಲ್ಲ. ಈಗ ನಿಮ್ಗೆ ಒಂದು ಡೌಟ್ ಏನಿದೆ ಅಂತಂದ್ರೆ, ಎಲ್ಲಾ ಕಡೆಗೆ ಒಮ್ಮೆ ಟ್ಯಾಂಕ್ ನೀರು ಬಿಟ್ಟಾಗ ಇಡೀ ಊರೆಲ್ಲ ಪ್ರೆಷರ್ ನೀರು ಬೇಕು ಅಂತ ನಿಮ್ಗೆ ತಪ್ಪು, ಶುದ್ಧ ತಪ್ಪು. ಯಾರಿಗೂ ಯಾವ ವ್ಯವಸ್ಥೆಯಲ್ಲಿಯೂ ಯಾವ ಊರಿನಲ್ಲಿಯೂ ಆ ತರ ನೀರು ಕೊಡಕ್ಕಾಗೋದಿಲ್ಲ. ನಾನು ಹಳ್ಳಿ ಹೇಳ್ತಾ ಇದ್ದೀನಿ, ಬೆಳಗಾವಂತ ಮಹಾನಗರ ನಗರಗಳಿಗೆ ನೀವು ಹೋಗಿ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಮಾಂತೇಶ್ ನಗರಿಗೆ ಸಾಯಂಕಾಲ 9 ಗಂಟೆಗೆ,
ಟಿಳಕವಾಡಿನಲ್ಲಿ ಬೆಳಗ್ಗೆ 6 ಗಂಟೆಗೆ, ಸದಾಶಿವನಗರಕ್ಕೆ ಮಧ್ಯಾಹ್ನ 2 ಗಂಟೆಗೆ ಹಿಂಗೆ ಟೈಮ್ ಫಿಕ್ಸ್ ಮಾಡಿದಾರೋ ಅದ್ರ ಪ್ರಕಾರ ನೀರು ಬಿಡ್ತಾರೆ. ಯಾಕಾಗಿ ಬಿಡ್ತಾರೆ? ವಾಲ್ ರೆಗ್ಯುಲೇಟ್ ಮಾಡಿದ್ರೆ ನೀರು ಬಿಡಬೇಕಾಗ್ತದೆ. ಹಾಗೆ ವಾಲ್ ರೆಗ್ಯುಲೇಟ್ ಮಾಡಿ ಬಿಟ್ಟಾಗನೇ ನೀರು ಪ್ರೆಷರ್ ಹೋಗ್ತದೆ. ಇದನ್ನ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಯಾರು ಅರ್ಥ ಮಾಡ್ಕೊಂಡಿದ್ರೆ ಹೇಳಿ ನೋಡೋದನ್ನ ಇದನ್ನು ಟೈಮ್ ಪಾಸ್ ಮಾಡೇ ಕೊಡ್ರಿ ನೀವು. ಏನ್ ಪಾಸ್ ಮಾಡ್ಬೇಕ? ಊರಾಗ ನೀರು ಬಿಡೋರು ಎಲ್ಲಿರಿ ಇಲ್ಲಿ ಟೈಮ್ ಪಾಸ್ ಮಾಡಿ ಹೇಳ್ರಲ್ಲ. ನೀವು ಮಾಡ್ಬೇಕದನ್ನ, ನಿಮ್ಮ ನಂದಲ್ಲದ ನೀವೇ ಕಮಿಟಿ ನೀವು ಮಾಡ್ಬೇಕದನ್ನ. ನಾ ಮಾಡಕ್ಕಿಲ್ಲ ರೀ. ಬುದ್ಧಿ ಹೇಳುವುದರ್ಥ ಹಿಂಗ್ ಮಾಡ್ರಿ ಅಂತ ತೀರ್ಮಾನ ತಗೊಳ್ಳೋದು ನೀವು. ಈಗ ಒಂದು ಟ್ಯಾಂಕ್ ನಾವು ಒಂದ್ ದಿವಸಕ್ಕೆ ನಮ್ಗೆ 2 ಟ್ಯಾಂಕ್ ನೋಡಿಲ್ಲ. ಅಟ್ಲೀಸ್ಟ್ 2 ದಿವಸಕ್ಕೆ ಒಂದು ದಿವಸ ಹಾಲ್ ಆಪರೇಟ್ ಮಾಡಿ ಅಲ್ಲಿ ಹೋಗ್ತಿಲ್ಲ ಅಂತ ಟೆಕ್ನಿಕಲ್ ನಮ್ಗೆ ಇಂಜಿನಿಯರ್ಸ್ ಹೇಳ್ತಾರೆ. ನಿಮಗೆ ನಿಮ್ಮ ಹಾಲ್ ಮನೆಗೆ ಟ್ರೈನಿಂಗ್ ಕೊಡ್ಬೇಕಾಗ್ತದೆ. ಇದು ನೀವು ವ್ಯವಸ್ಥಿತವಾಗಿ ಮಾಡದೆ ಹೋದ್ರೆ ಖಂಡಿತ ಇನ್ನೂ 10 ಕೋಟಿ ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಇಂಥ 10 ಓವರ್ ಟ್ಯಾಂಕ್ ಕೂಡ ಕೊಡಕ್ಕಾಗಲ್ಲ. ನೀವು ಹೇಳೋದು ಕೊಡಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದನ್ನ. ನೀವು ಹೇಳೋ ಹತ್ರ ಕೇಳಿದ್ರೆ ಡೆಲ್ಲಿ ಅಂತ ಪಟ್ಟಣದಲ್ಲಿ, ಬಾಂಬೆ ಅಂತ ನಗರಗಳಲ್ಲಿ, ಬೆಂಗಳೂರು ಅಂತ ನಗರಗಳಲ್ಲಿ ನೀರೇ ಕೊಡಕ್ಕಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವ ತಕ್ಕಾಗಿದೆ ತಂತಿ ಹಾಕಿದ್ರೆ ಹೇಳ್ತೀನಿ, ನಾ ಹೇಳ್ತೀನಿ. ನೀವು ನಿಮ್ ಕಡೆ ಉತ್ತರ ಕೇಳ್ತಾ ಇರ್ತೀನಿ, ನಾನು ನನಗೆ ಪ್ರಶ್ನೆ ಕೇಳ್ತೀನಿ. ನಾ ಹೇಳ್ತೀನಿ, ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತೀನಿ, ನೀವು ಉತ್ತರ ಕೊಡೋದು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಹೇಳ್ತೀನಿ ಕೇಳಿ. ನಿಮ್ಮ ಹಳೆ ವ್ಯವಸ್ಥೆಯಲ್ಲಿ ಸರಿಯಾಗಿ ನೀರು ಬಂದಿಲ್ಲ. ಸರಿಯಾಗಿ ನೀರು ಬರದೇ ಇರೋದಕ್ಕೆ ಸಾಕಷ್ಟು ಕಾರಣಗಳು ಇರಬೇಕು. ಆ ಕಾರಣಗಳು ಯಾವ ಅಂತ ನಾನು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಒಂದು ಮಾತ್ರ ಸತ್ಯ ಏನು ಅಂತಂದ್ರೆ, ಹಳೆ ವ್ಯವಸ್ಥೆಯಲ್ಲಿ ನೀರು ಬರದೇ ಕಾರಣಕ್ಕೆ ನೀವು ತಗೊಂಡಿದ್ರಿ. ಯಾಕಪ್ಪ ಅಂದ್ರೆ ಕೆಳಗೆ ಹೋದ್ರೆ ಡೌನ್ ಆಗಿ ನೀರು ಬರ್ತದೆ ಅಂತ ನಿಮ್ ತಲೆ ಜೋಡಿಸಿ ನೀರು ಬಿಟ್ಟು ಟ್ರಯಲ್ ರನ್ ಮಾಡಿದ್ವಿ ನಾವು. ಫ್ರೀ ನಿಮಗೆ ನೀರು ಕೊಡ್ತಾ ಇದ್ದೀವಿ. ಎಷ್ಟು ದಿವಸ ಟ್ರಯಲ್ ರನ್ ಸ್ಟಾರ್ಟ್ ಆಗಿದೆ? ಸುಮಾರು 1 ವರ್ಷದಿಂದ ಪುಕ್ಷೇಟಿ ನೀರು ಕೊಡ್ತಾ ಇದ್ದೀವಿ ನಾವು. KV ಬಿಲ್ ಯಾರು ಕೊಡ್ತಾರೆ? ಪಂಪ್ ಮಾಡಿದವಲ್ಲ ಬೋರ್ವೆಲ್ ನಿಂದ ಕಾಂಟ್ರಾಕ್ಟರ್ ತಲೆ ಕಟ್ತೀವಿ ನಾವು. ಅದನ್ನ ಡಿಪಾರ್ಟ್ಮೆಂಟ್ ನಾವು ಮೈ ಮೇಲೆ ಹಾಕೊಂಡು ಕೊಡ್ಬೇಕಾಗ್ತದೆ. ಅದನ್ನ ಗೊತ್ತಿದೆ ನಿಮ್ಗೆ? ಕಮಿಟಿ ಅವರು ಜವಾಬ್ದಾರಿ ಅದು ವಿಚಾರ ಮಾಡಿದ್ರೆ ನೀವು ಈ ಎಲ್ಲ ಮಾಡಿ ನಾವು ವ್ಯವಸ್ಥೆ ಮಾಡಿ ಕೊಟ್ಟ ಮೇಲೆ ಈ ನೀರು ಬಂತು. ನಿಮ್ ಮುಂದೆ ತಿರುಗಾಡಿ ತೋರಿಸಿ ನೀರು ಬರ್ತಾ ಇದೆ. ನನಗೆ ಬಹಳ ಮಟ್ಟ ಎತ್ತರಕ್ಕೆ ಬರೋದು ಬೇಡ, ಗ್ರೌಂಡ್ ನೆಲದ ಮಟ್ಟಕ್ಕೆ ಮೇಲೆ ಬರ್ತಾ ಇದೆ. ನೋಡಿಬಿಡ್ತೀನಿ ನಾನು. ನಮ್ ಜೊತೆ ಬರೋಲ್ಲ ಬೈದಿಲ್ಲ, ನೋಡಿದ್ವಿ. ಈಗ ಎಲ್ಲ ಕಡೆಗೆ ನಾವು ಟೆಸ್ಟ್ ಮಾಡಿ ನೋಡಿದ್ವಿ. ಈಗ ತಗ್ಗುಗಳನ್ನು ಮುಚ್ಚಿದ್ರೆ ಖಂಡಿತ ಆಪರೇಟ್ ಮಾಡ್ತಾರಲ್ಲ ನಿಮ್ಮ ಹೊಲ್ಮನ, ಅದು ಬಹಳ ಮಹತ್ವದ್ದು. ಅದೇ ಮಾಡಿದ್ರೆ ನಿಮ್ಗೆ ನೀರು ಕೊಡಕ್ ಆಗೋದಿಲ್ಲ. ಯಾಕೆಂತಂದ್ರೆ ನಿಮ್ಮ ಈ ಬುಡುಕಟ್ಟಿ ಊರು ಒಂದು ಭೌಗೋಳಿಕವಾಗಿ ಆತರ ಇದೆ. ಅದು ಭೌಗೋಳಿಕವಾಗಿ ಒಂದು ತಗ್ಗದಿಂದ ಇದ್ರೆ ಏನ್ ಮಾಡಕ್ಕಾಗ್ತದಪ್ಪ ನಾವು? ನಿಮ್ಮ ಊರು ಹೇಗಿದೆ ನೋಡಿ, ಕೆಳಗಿನ ಇದಕ್ಕೆ ನೀರು ಬಂದ್ಬಿಡ್ತದೆ, ಮೇಲೆ ಹೆಂಗ್ ಬರೋದು ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ ನಿಮ್ಮ ಊರು ಹೇಗಿದೆ ಅಂತ. ನಮ್ಮ ಇಂಜಿನಿಯರ್ ಎಷ್ಟು ಬಂದ ತಕ್ಷಣ ಹೇಳಿದ್ವಿ, ಹಿಂಗಿದೆ 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 ಡೈಗ್ರಾಮ್ ಹಾಕಿ ಹೇಳ್ತಾರೆ. ನಾನು 3 ಹೇಳಿ ನೋಡಿದಾಗ ನಾನು ಅರ್ಥ ಮಾಡ್ಕೊಂಡೆ. ನಿಮ್ಗೆ ಗೊತ್ತಿದೆ ಹೇಗಿದೆ ಅಂತ. ಎಕ್ಸಾಕ್ಟ್ಲಿ ನಿಮ್ಮ ಊರು ಈ ತರ ಆಗ್ಬಿಡ್ತದೆ. ಇಲ್ಲಿ ಹೆಂಗ್ ನೀರು ಹೋಗ್ಬೇಕಾದ್ರೆ ನೀರು ಮೇಲಿಂದ ಕೆಳಗೆ ಹೋಗ್ತದೆ. ಸೊ ಅದಕ್ಕೆ ನಾವು ವಾಲ್ ಹಾಕಿಬಿಟ್ಟು ರೆಗ್ಯುಲೇಟ್ ಮಾಡಿ ನೀರು ತಗೊಳ್ಳುವಂತ ವ್ಯವಸ್ಥೆ ಮಾಡಿದ್ದೇವೆ. ನೀವು ಅತಿ ಮಹತ್ವದ ಏನಪ್ಪ ಅಂದ್ರೆ, ಒಂದು ಆ ತಗ್ಗುಗಳನ್ನ ನೀವು ಮುಚ್ಕೊಳ್ಬೇಕು. ನಿಮ್ಗೆ ಬಗೆದು ಇದ್ರೆ ಆಸೆ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವೇನ್ ಮಾಡೋಕ್ಕಾಗುತ್ತೆ? ದಿನ ಬಂದು ನೀರು ಕೊಡಕ್ಕಾಗುತ್ತೆ ನಿಮ್ಗೆ? ಸೆಕ್ರೆಟರಿ ಬಂದು ನೀರು ಕೊಡಕ್ಕಾಗುತ್ತೆ? ಇಲ್ಲ. ಈ ವ್ಯವಸ್ಥೆ ನಿಮ್ದು, ಈ ಪಂಚಾಯತ್ ನಿಮ್ದು, ಈ ಸಮಸ್ಯೆ ನಿಮ್ದು. ಸರ್ಕಾರದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಇಷ್ಟೊಂದು ಪ್ರಯತ್ನ ಪಟ್ಟು ಮಾಡಿಕೊಟ್ರು ನೀವು ನಿರ್ವಹಣೆ ಮಾಡ್ಕೊಂಡು ಸರಿಯಾಗಿ ನಡೆಸ್ಕೊಂಡು ಹೋಗೋದಂದ್ರೆ ನಿಮ್ಮ ತಪ್ಪಾಗ್ತದೆ. ಸರ್ಕಾರ ತಪ್ಪಾಗಲ್ಲ. ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದೆ, ಜನ ತಮ್ಮ ಕೆಲಸ ಮಾಡಲಿಲ್ಲ ಅಂತ ಆಗ್ತದೆ.